ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ಧಾರ್ಥ್ ಫ್ರೆಂಡು ಯೋಗಿ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಅವರು 5 ನಿಮಿಷ ಕಾಣೆ ಆಗಿದ್ದಕ್ಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡು ವಿಲವಿಲ್ಲ ಅಂತ ಒದ್ದಾಡ್ತಿದೀಯಾ, ಅಂಥದ್ರಲ್ಲಿ ಲೈಫ್ ಲಾಂಗ್ ಅವ್ರು ನಿನಗೆ ಸಿಗಲ್ಲ, ಅಂಥದ್ರಲ್ಲಿ ಹೆಂಗೋ ಇರ್ತೀಯ, ನಿನ್ನ ಜೀವನ ಹೆಂಗೋ, ನನಗಂತೂ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರು ಚೆನ್ನಾಗಿದ್ದರೆ ಅಷ್ಟೇ ಸಾಕು, ನಾನು ಯಾವಾಗಲೂ ಸಹ ಅವ್ರ ಮೇಲೆ ಕೇರ್ ಆ್ಯಂಡ್ ಕನ್ಸರ್ನ್ ಇಟ್ಟೇ ಇರ್ತೀನಿ, ಇದು ನಿನ್ನೆ ಮೊನ್ನೆದಲ್ಲ, ಜೀವನ ಪೂರ್ತಿ ಅವ್ರ ಮೇಲೆ ಕೇರ್ ಆ್ಯಂಡ್ ಕನ್ಸರ್ನ್ ನಾನು ತೋರಿಸ್ತೀನಿ ಅಂತ ಅನ್ಬೇಕಾದ್ರೆ ಸಾಕು, ಸುಮ್ಮನಿರೋ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಶಾರದನೇ ಜೀವ ಅಂತ ಅಂದ್ಕೊಂಡಿದ್ದೆ, ಅವರಿಲ್ಲಾಂದರೆ ಬದುಕೋಕೆ ಆಗಲ್ಲ ಅಂತಿದ್ದೆ, ಸಾಯಿಗೆ ಹೋಗಿದ್ದೆ, ಅಂಥದ್ದು ಹೇಗೂ ನೀನು ಜ್ಯೋತಿಕನ ಮದುವೆ ಆಗ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ ಅದೆಲ್ಲ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು ಮಗ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು ಮಗ, ಇವಾಗ ಆ ಪ್ರಶ್ನೆಗಳನ್ನೆಲ್ಲ ಕೇಳಬೇಡ ಅಂತ ಅನ್ಬೇಕಾದ್ರೆ, ನೋಡಿಸಿದ್ದು ನಿನಗೆ ಪ್ರಶ್ನೆಗಳು ಬೇಡ್ದಲ್ಲೇ ಇರ್ಬೋದು, ಆದರೆ ನನಗೆ ಉತ್ತರ ಬೇಕೇ ಬೇಕು ಅಂತ ತನ್ನ ಫ್ರೆಂಡ್ ಯೋಗಿ ಕೇಳ್ತಿರ್ಬೇಕಾದ್ರೆ, ನೋಡು ಮಗ, ಗಡಿಯಾರ ಯಾರಿಗೋಸ್ಕರ ಕಾಯ್ಕೊಂಡು ಅದು ನಿಲ್ಲೋದಿಲ್ಲ, ಪ್ರತಿ ಕ್ಷಣನೂ ತನ್ನ ಸ್ಥಾನನ ಅದು ಬದಲಾಯಿಸ್ತಾ ಇರುತ್ತೆ, ಹಂಗಂತ ಅದು ತನ್ನ ಸ್ಥಾನನ ಬದಲಾಯಿಸಲ್ಲ. ಆ ಗಡಿಯಾರಕ್ಕೆ ಸುಸ್ತಾಯಿತು ಅಥವಾ ಇಷ್ಟ ಇಲ್ವಾ, ಅದು ಯಾವುದು ಮ್ಯಾಟ್ರಲ್ಲ, ತನ್ನ ಕರ್ತವ್ಯನ ತಾನು ಮಾಡ್ಕೊಂಡು ಹೋಗ್ತಲೇ ಇರುತ್ತೆ. ನಾನು ಯಾವುದನ್ನು ಸಹ ಬದಲಾಯಿಸಿಲ್ಲ, ಕಾಲದ ಚಕ್ರ ಜೊತೆ ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಮನೆಯವ್ರಿಗೋಸ್ಕರ ನಾನು ಜ್ಯೋತಿಕನ ಮದುವೆ ಆಗ್ತಿದ್ದೀನಿ, ಜೊತೆಗೆ ಈ ಕಡೆ ಶಾರದವ್ರಿಗೂ ಸಹ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಮದುವೆ ಆಗ್ತಿದ್ದೀನಿ, ನಾನು ಇಷ್ಟಪಟ್ಟಂತೂ ಆಗ್ತಾ ಇಲ್ಲ, ಇದು ನನ್ನ ಕರ್ತವ್ಯ ಕಣೋ ಅಂತ ಹೇಳ್ತಾ ಇರ್ತಾನೆ. ಆಗ ತನ್ನ ಫ್ರೆಂಡ್ ಯೋಗಿ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಒಂದೇ ಒಂದು ಸಲ ನಿಮ್ಮ ಮನೆಯವ್ರ ಹತ್ರ ನಿಜ ಹೇಳು, ಅವರು ಆ ಕ್ಷಣ ಅವರು ಕೋಪ ಮಾಡ್ಕೋಬೋದು, ಅದನ್ನು ನೀನು ಕನ್ವಿನ್ಸ್ ಮಾಡಿದರೆ ಇಡೀ ಜೀವನ ಪೂರ್ತಿ ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಅಂತ ಅಂದಾಗ, ಸಿಚುವೇಶನ್ ತಕ್ಕಂತೆ ಬದಲಾಗಬೇಕು, ಅದೇ ತಾನೇ ಜೀವನ ಅಲ್ವೇನೋ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಈ ವಾಸ್ತವ ಏನಿದೆ ಅದನ್ನು ನಾನು ಒಪ್ಕೊಂಡಾಗಿದೆ, ಗಟ್ಟಿ ನಿರ್ಧಾರ ಮಾಡಿ ಇದನ್ನೆಲ್ಲ ನಾನು ಎದುರಿಸ್ತೀನಿ ಕಣೋ, ತ್ಯಾಗ ಮಾಡಿ ದೊಡ್ಡವರಾಗಬೇಕಂತೆ, ಇದನ್ನು ಬೇರೆ ಯಾರೂ ಹೇಳಿಲ್ಲ, ಶಾರದವರೇ ನನಗೆ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಗಾಡ್ಕೊಂಡು, ಇಬ್ಬರು ಸರಿ ಇದ್ದೀರ ಕಣೋ ಅಂತ ಯೋಗಿ ಹೇಳ್ತಿರ್ಬೇಕಾದ್ರೆ, ನೋಡು ಮಗ, ಪದೇ ಪದೇ ಈ ಟಾಪಿಕ್ನ ಹೇಳ್ಬೇಡ ಪ್ಲೀಸ್, ಇಲ್ಲಿಗೆ ಬಿಟ್ಬಿಡು, ಏನೇ ಆಗಲಿ ಮದುವೆ ನಡೆಯುತ್ತೆ, ನಾನು ಮುಂದೆ ನಿಂತು ಇದನ್ನೆಲ್ಲ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ತನ್ನ ಫ್ರೆಂಡ್ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನೀನು ಈ ಮದುವೆ ಒಪ್ಕೊಂಡಿರೋದು ಶಾರದಗೋಸ್ಕರ, ಮನೆಯವ್ರಿಗೋಸ್ಕರ ಅಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಕಣೋ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ತನ್ನ ಮಗ ಪಾಲಾಕ್ಷನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಿದೆ ಅಮ್ಮ, ನನಗೂ ಅಲ್ಲಿ ಬರಬೇಕಂತ ತುಂಬ ಆಸೆ ಇದೆ, ಆದರೆ ಏನು ಮಾಡಲಿ, ಸಿಚುವೇಶನು ಸಿಗ್ತಾ ಇಲ್ಲ, ಯಾವ ರೀತಿ ಹೇಳ್ಕೊಂಡು ಬರಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಈ ಗಲಾಟೆ ಒಳಗೆ ನಿನ್ನ ಮಗದೊಂದು ದೊಡ್ಡ ತಲೆನೋವು, ನೀನು ಅವನ್ನ ಹಿಡ್ದಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳೋ, ಇಲ್ಲ ಅಂತಂದರೆ ನಾನೇ ಒಂದು ಏನಾದರೂ ಮಾಡಿಬಿಡ್ತೀನಿ ಅಂತಂದಾಗ, ಮೊದಲು ಏನಾಯಿತು ಅಂತ ಹೇಳಮ್ಮ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಕಣೋ, ಈ ಗೋಲ್ಡಿ ಹತ್ರ ಬಂದುಬಿಟ್ಟು 50 ಲಕ್ಷ ಕೊಡು, ನಾನು ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನಲ್ಲ, ಅದು ಈ ಮದುವೆ ಆಗೋದೊಳಗೆ ಕೊಡು ಅಂತ ಕೇಳ್ತಿದ್ದಾನಲ್ಲ, ಪಾಪ ಗೋಲ್ಡಿ ಎಲ್ಲಿಂದ ತರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಪಾಲಾಕ್ಷನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನಮ್ಮ ಇಷ್ಟೆಲ್ಲ ಮಾಡಿದಾನೆ ಅವನು ಅಂತ ಅನ್ಬೇಕಾದ್ರೆ, ಹೂಕೊಂಡು ಇಷ್ಟೆಲ್ಲ ಮಾಡಿದಾನೆ, ಅಲ್ಲಿ ಶಾಪಿಂಗ್ ಮಾಲಿಗೆ ಬಂದು ಈ ರೀತಿ ಎಲ್ಲ ಮಾಡಿದಾನೆ, ಶಾರದಾ ಮತ್ತು ಸಿದ್ದು ನೋಡಿದರೆ ಗತಿ ಏನಾಗಬೇಕಿತ್ತು, ಮಕ್ಕಳನ್ನ ಮೊದಲು ಹಿಡ್ತದಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊ, ನಿನ್ನ ಮಗನ ಮೊದಲು ಹಿಡ್ತದಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊ ಅಂತ ಬಾಯ್ತಾ ಇರ್ತಾಳೆ. ಅಲ್ಲ ಕಣೋ, ಇವಾಗ 50 ಲಕ್ಷ ಕೊಡಲಿಲ್ಲ ಅಂತಂದರೆ ಮನೆಯವ್ರ ಮುಂದೆ ಬಂದು ಸತ್ಯ ಹೇಳ್ತೀನಿ ಅಂತ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾನಲ್ಲ, ಸತ್ಯ ಹೇಳಿದರೆ ನಾವೆಲ್ಲ ಬೀದಿ ಪಾಲು ಆಗ್ತೀವಿ ಅಂತ ಅವನಿಗೆ ಗೊತ್ತಿಲ್ವಾ, ಹೇಳಿ ನೋಡೋಣ, ಈ ರೀತಿ ಎಲ್ಲ ಮಾಡ್ತಿದ್ದಾನಲ್ಲ, ಮೊದಲು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಅಂದಾಗ, ನಾನು ಎಷ್ಟು ಬುದ್ಧಿ ಹೇಳಿದ್ರು ಅವ್ನು ನನ್ನ ಮಾತು ಕೇಳಿಲ್ಲ, ಅವನಿಗೆ ಸರಿಯಾಗಿ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ. ಹೌದು, ನಾನು ಹೇಳಿದ್ನಲ್ಲ, ಕೆಲಸ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ. ಆಗ ತನ್ನ ಮನಸ್ಸಲ್ಲಿ ಪಾಲಾಕ್ಷ ಯೋಚನೆ ಮಾಡ್ತಾ ಇರ್ತಾನೆ, ನಾನು ದಶರಥ ಮೇಲೆ ಅಟ್ಯಾಕ್ ಮಾಡಿದ್ದೀನಿ, ಅಮ್ಮಂಗೆ ಹೇಳಿದ್ರೆ ಖಂಡಿತ ಬೈತಾಳೆ, ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಅದಕ್ಕೊಂದು ವ್ಯವಸ್ಥೆನ ಮಾಡೇ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ, ಆರಾಮಾಗಿರು, ಹಾಗೆ ಮದುವೆ ಮನೇಲಿ ಖುಷಿಯಾಗಿ ಓಡಾಡ್ಕೊಂಡಿರು, ನವೀನನ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಕಣೋ ಆಯಿತು ಅಂತ ಮಾತಾಡ್ತಾ ಇರ್ತಾಳೆ. ಅದನ್ನೆಲ್ಲ ಈ ಕಡೆ ಇನ್ವೆಸ್ಟಿಗೇಷನ್ ಮಾಯ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ಬೇಕಾದ್ರೆ, ಒಂದು ಆ್ಯಪನ್ನ ಆಲ್ರೆಡಿ ಅವ್ರ ಮನೆಗೆ ಬಂದು ಡೌನ್ಲೋಡ್ ಮಾಡಿರ್ತಾಳೆ, ಅದರಲ್ಲಿ ವಾಯ್ಸ್ ಎಲ್ಲ ಕೇಳಿಸ್ಕೊತಿರ್ಬೇಕಾದ್ರೆ, ಅಲ್ಲ ಕಣೋ, ಈ ಪಾರಿಜಾತ ಆಂಟಿ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ, ಪಕ್ರು ಹೇಳ್ತಾ ಇರ್ತಾನೆ, ಜ್ಯೋತಿಕಾ ಅಂತ ಮಾತಾಡ್ತಿದ್ರು ಅಂತ ಅನ್ಬೇಕಾದ್ರೆ, ಅದೆಲ್ಲ ಕಣೋ, ಏನೋ ನವೀನ ಸತ್ಯ ಅದು ಇದು ಅಂತ ಮಾತಾಡ್ತಿದ್ರು, ಹಾಗಾದರೆ ಈ ಸತ್ಯ ಯಾವುದು ಅಂತ ಅವರಿಬ್ಬರು ತುಂಬ ತಲೆ ಕೆಡಿಸ್ಕೊಂಡು ಹುಡ್ಕೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಹಾಗೆ ಪಕ್ರು ಹೇಳ್ತಿರ್ತಾನೆ, ಅಲ್ಲ ಮೇಡಮ್, ನವೀನಾನ ಅನ್ನೋರು ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಇರಲಿಲ್ಲ ಅಂದಮೇಲೆ ಇವನು ಯಾರು ಅಂತ ಅನ್ಬೇಕಾದ್ರೆ, ನನಗನ್ಸುತ್ತೆ ಯಾವುದೋ ಬೇರೆ ರಿಲೇಷನ್ಶಿಪ್ ಇರ್ಬೋದು, ಹಾಗಾಗಿ ನವೀನಾನನು ನಮಗೆ ಅವತ್ತು ಕಾಣಲಿಲ್ಲ, ಒಂದು ಕೆಲಸ ಮಾಡು ಪಕ್ರು, ಈ ನಂಬರ್ನ ಟ್ರೇಸ್ ಮಾಡ್ಕೊಂಡು ಹೋಗು, ನಾಳೆಯಿಂದಲೇ ನೀನು ಅವನನ್ನ ಫಾಲೋ ಮಾಡ್ಕೊಂಡು ಹೋಗು, ತಗೋ ನಂಬರ್ನ ಅಂತ ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮನೆ ಮುಂದೆ ತುಂಬ ಚೆನ್ನಾಗಿ ರಂಗೋಲಿ ಹಾಕಿರ್ತಾಳೆ, ಅದನ್ನು ನೋಡಿ ದೀಪು, ಅಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ರಂಗೋಲಿ ಅಂತ
ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸುಮಿತ್ರ ಮತ್ತು ಆರತಿ ಬರ್ತಾರೆ. ಸುಮಿತ್ರ ರಂಗೋಲಿ ನೋಡಂತೂ ತುಂಬ ನನಗೆ ಫಿದಾ ಆಗ್ತಿದೆ, ತುಂಬ ಸುಂದರವಾಗಿ ಹಾಕಿದೆಯಾ ಇವತ್ತಂತೂ, ಅಷ್ಟು ಚೆನ್ನಾಗಿದೆ ರಂಗೋಲಿ ಅಂತ ಹೊಗಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ಸಹ ರೆಡಿ ಮಾಡ್ತಿರ್ಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ, ಮುರಳಿ ಎಲ್ಲ ರೆಡಿಯಾಗಿದೆಯಾ ಅಂತ ಅನ್ಬೇಕಾದ್ರೆ ವೈದೇಹಿ ಹೇಳಿದ್ದೆ ಎಲ್ಲ ರೆಡಿ ಮಾಡಿದ್ದಾಳೆ ಅಂತ ಅನ್ಬೇಕಾದ್ರೆ ಆಶ್ಚರ್ಯವಾಗಿ ಅವ್ರ ಮುಖನ ಎಲ್ಲರೂ ನೋಡ್ತಾ ಇರ್ತಾರೆ. ಅಂದರೆ ವೈದೇಹಿ ಅವರೇ ನಾನು ಹೇಳಿದ್ನಲ್ಲ ಎಲ್ಲ ರೆಡಿ ಮಾಡಿದ್ರಾ ಅಂತ ವೈದೇಹಿ ಪಕ್ಕ ಬಂದು ಕೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿಕಾ ಫ್ರೆಂಡ್ಸ್ ಎಲ್ಲ ಬಂದು ಹಾಯ್ ಅಂಕಲ್, ಅವರ್ ಯು ಅಂಕಲ್ ಅಂತ ಕೇಳ್ತಿರ್ಬೇಕಾದ್ರೆ ನಾವೆಲ್ಲ ಚೆನ್ನಾಗಿದ್ದೀವಮ್ಮ, ನೀವೆಲ್ಲ ಜ್ಯೋತಿಕಾ ಫ್ರೆಂಡ್ಸ್ ಅಲ್ವಾ ಅಂದಾಗ ಹೌದು ಅಂಕಲ್, ಜೋ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಆಗ ವಿಮಲ ಹೇಳ್ತಾ ಇರ್ತಾಳೆ ಮೇಲ್ಗಡೆ ರೂಮಲ್ಲಿ ಇದ್ದಾಳೆ, ಎಲ್ಲರೂ ಹೋಗಿ ಅಂತ ಅಂದಾಗ ಥ್ಯಾಂಕ್ ಯು ಆಂಟಿ ಅಂತ ಅಂದ್ಕೊಂಡು ಎಲ್ಲರೂ ಜ್ಯೋತಿಕಾ ರೂಮ್ಗೆ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಹಳದಿ ಶಾಸ್ತ್ರಕ್ಕೆ ಅಂತ ತುಂಬ ಚೆನ್ನಾಗಿ ರೆಡಿಯಾಗಿರಬೇಕಾದ್ರೆ ಅವ್ಳ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರನ್ನೆಲ್ಲ ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಏನು ರೀ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ, ನೀವು ಹೇಳಿದರೆ ಕೆಳಗಡೆ ನಾನೇ ಬಂದು ಕರ್ಕೊಬರ್ತಿದ್ದೆ ಅಂತ ಅಂದಾಗ ನೀನು ಮದುವೆ ಹುಡುಗಿಯಮ್ಮ ಹಾಗೆಲ್ಲ ಬರಬಾರ್ದು ಅಂತ ಕಿಂಡಲ್ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರನ್ನ ಹಗ್ ಮಾಡಿ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಅಂತ ಜೋ ಹೇಳ್ತಿರ್ಬೇಕಾದ್ರೆ ಅಲ್ಲ ಕಣೆ ತುಂಬ ಅಂದರೆ ತುಂಬ ಪ್ರೆಟಿಯಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಅಂತ ನೂಲಿತಾ ಇರ್ತಾಳೆ. ಅಲ್ಲ ಒಂದೇ ಮನೇಲಿದ್ದು ಅತ್ತೆ ಮಗನೇ ಪಟಾಯಿಸ್ಕೊಂಡಿದ್ದೀಯಲ್ಲ, ನಿಮ್ಮ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಕಣೆ ಅಂತ ಎಲ್ಲರೂ ಕಿಂಡಲ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಳು ಫ್ರೆಂಡ್ಸ್ ಹೇಳ್ತಾ ಇರ್ತಾಳೆ ಹಾಗೆಲ್ಲ ರೇಗಿಸ್ಬೇಡ ಕಣೆ, ಚಿಕ್ಕ ವಯಸ್ಸಿಂದಲೂ ಇವರಿಬ್ಬರು ಮದುವೆ ಮಾಡಬೇಕಂತ ಮನೆಯವರೇ ಡಿಸೈಡ್ ಮಾಡಿದ್ರಂತೆ ಅಲ್ವಾ ಜೋ ಅಂತ ಅನ್ಬೇಕಾದ್ರೆ ಮುಂಚೆಯಿಂದಲೂ ಅಪ್ಪನಿಗೂ ಮತ್ತು ಅತ್ತೆನಿಗೂ ಆಸೆ ಇತ್ತಂತೆ ಇಬ್ಬರೂ ತಂದ್ಕೋಬೇಕು ಅಂತ, ಹಾಗಾಗಿ ನನ್ನ ಮತ್ತು ಸಿದ್ದು ಮದುವೆ ಚಿಕ್ಕ ವಯಸ್ಸಿಂದಲೇ ಡಿಸೈಡ್ ಮಾಡಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಡೇಟಿಂಗ್ ಎಲ್ಲಾದರೂ ಹೋಗಿದ್ರಾ ಅಂತ ಕೇಳ್ತಾ ಇರಬೇಕಾದ್ರೆ ಇನ್ನೊಬ್ಳು ಫ್ರೆಂಡು ಹೇಳ್ತಾ ಇರ್ತಾಳೆ ಡೇಟಿಂಗ್ ಎಲ್ಲ ಹೋಗಿರ್ತಾರೆ, ಒಂದೇ ಮನೇಲಿ ಇದ್ಮೇಲೆ ಇದೆಲ್ಲ ನಡೆದಿರುತ್ತೆ ಬಿಡು ಅಂತ ಎಲ್ಲರೂ ಸಹ ಕಿಂಡಲ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಎಲ್ಲೂ ಸಹ ಅವರು ಡೇಟಿಂಗ್ ಹೋಗೇ ಇರಲ್ಲ, ಆದರೆ ಶಾರದಾ ಜೊತೆ ಸಿದ್ದು ಹೋಗಿದ್ದನ್ನು ನೆನಪಿಸ್ಕೊಂಡು ತುಂಬ ಕೋಪ ಮಾಡಿಕೊಂಡು ಇಲ್ಲಪ್ಪ ನಾವೆಲ್ಲೂ ಡೇಟಿಂಗ್ ಹೋಗಿಲ್ಲ ಅಂತ ಫ್ರೆಂಡ್ಸ್ ಹತ್ರ ಹೇಳ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಕಳ್ಳಿ ಸುಳ್ಳು ಹೇಳ್ತೀಯಾ, ವಾರಕ್ಕೆ 4 ಸಲ ನೀನು ಡೇಟಿಂಗ್ ಅಂತ ಔಟ್ಸೈಡ್ ಹೋಗ್ತಾ ಇರ್ತೀಯಾ, ನಮ್ಮ ಹತ್ರ ಲವ್ ಸ್ಟೋರಿ ಹೇಳಬೇಕು ಅಂತ ಡ್ರಾಮಾ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಈ ಥರಲೇ ಸುಮ್ಮನೆ ಏನೇನೋ ಕೇಳಬೇಡ ಅಂತ ಅನ್ಬೇಕಾದ್ರೆ ನಿಮ್ಮ ಸಿದ್ದು ತುಂಬ ರೊಮ್ಯಾಂಟಿಕ್ ಪರ್ಸನ್ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಿರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ಹಳೆ ದಿನೆಲ್ಲ ಫ್ಲ್ಯಾಶ್ ಬ್ಯಾಕ್ಗೆ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ. ಸಿದ್ದು ಯಾವಾಗಲೂ ಶಾರದನಿಗೆ ಸಹಾಯ ಮಾಡೋದು, ಅವಳು ಲಿಫ್ಟಲ್ಲಿ ಸಿಗಾಕೊಂಡಾಗ ಕರ್ಕೊಬರೋದು, ಅವಳಿಗೆ ಕೃತಜ್ಞತಾ ಉಸಿರನ್ನ ಕೊಡೋದು, ಹಾಗೆ ಟ್ರಿಪ್ಪೆಲ್ಲ ಕರ್ಕೊಂಡೋಗಿದ್ದು ಪ್ರತಿಯೊಂದನ್ನು ಸಹ ನೆನಪಿಸ್ಕೊಂಡು ಅವಳೊಳಗೆ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ಫ್ರೆಂಡ್ಸ್ ಎಲ್ಲ ಜೋಕ್ ಮಾಡ್ತಾ ಇರ್ತಾರೆ, ನೋಡ್ರು ಜೋಕೇನೆ ಆಗಲೇ ಬ್ಲಶ್ ಬಂದುಬಿಟ್ಟಿದೆ, ತುಂಬ ಗೋಳಿಕೊಳ್ಳೋದು ಬೇಡ, ಹನಿಮೂನ್ಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಕೊಂಡು ಎಲ್ಲ ನಗಾಡ್ತಿದ್ರೆ ಈ ಜ್ಯೋತಿಕಾ ಮಾತ್ರ ಶಾರದಾ ದೀಪ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇವರಿಬ್ಬರು ಎಲ್ಲಿಂದ ಬಂದರೂ ಗೊತ್ತಿಲ್ಲ, ನನಗಿನ್ನ ಹೆಚ್ಚಾಗಿ ಅವರಿಗೆ ಪ್ರಿಯಾರಿಟೀಸ್ ಎಲ್ಲ ಕೊಡ್ತಾ ಇದ್ದಾನೆ ಅಂತ ಬೈಕೋತಾ ಇರ್ತಾಳೆ. ನನ್ನ ಲೈಫಲ್ಲಿ ಒಳ್ಳೆ ಮೂಮೆಂಟು ಹಾಗೆ ಒಳ್ಳೆ ಮೆಮೊರಿ ಅನ್ನೋದು ಏನೂ ಇಲ್ಲ, ಬಟ್ ಇನ್ನು ಮುಂದೆ ಆಗಲ್ಲ, ಸಿದ್ದು ಏನಿದ್ರು ನನಗೆ ಮಾತ್ರ ಅಂತ ಕೋಪ ಮಾಡಿಕೊಂಡು ಅವಳೊಳಗೆ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅದನ್ನು ನೋಡಿ ಪಾರಿಜಾತ ತುಂಬ ಖುಷಿ ಪಟ್ಬಿಟ್ಟು ವಾವ್ ಎಲ್ಲರೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅನ್ಬೇಕಾದ್ರೆ ತಾತ ರೇಗಿಸ್ತಾ ಇರ್ತಾರೆ, ಹೌದೌದು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಜ್ಯೂಸ್ ಮಾಡ್ಕೊಂಡು ಕುಡ್ಕೊ ಅಂತ ಅಂದಾಗ ಅಮ್ಮನವರೆಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಆರತಿ ಹೇಳ್ತಿರ್ತಾಳೆ, ಅಯ್ಯೋ ಅಜ್ಜಿ ಅದು ಆರೆಂಜ್ ಅಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಅಂದಾಗ ಅದನ್ನೇ ಕಣೆ ಏನೋ ಒಂದು ಹೇಳೋಕ್ಕೆ ಬಂದೆ, ಆದರೆ ಏನು ಮಾಡ್ತೀಯ ಸಮ್ಟೈಮ್ ಈ ಥರ ಮಿಸ್ಟೇಕ್ ಆಗುತ್ತೆ ಅಂತ ರೇಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಕ್ರು ಮತ್ತು ಈ ಕಡೆ ಮಾಯಾ ಇಬ್ಬರು ಸಹ ಅಲ್ಲಿಗೆ ಬಂದು ಫಂಕ್ಷನ್ನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಕನ್ಫ್ಯೂಸು ನಿಂದು ಇಂಗ್ಲೀಷ್ ಕೇಳಿದರೆ ನಮ್ಮ ಕಿವಿನೇ ಫ್ಯೂಸ್ ಹೊರಟೋಗ್ಬಿಡುತ್ತೆ ಅಂತ ಅನ್ಬೇಕಾದ್ರೆ ಹೌದು ಜಗತ್ತಲ್ಲಿ ಯಾರು ಬುದ್ಧಿವಂತರಿಲ್ಲ, ನೀವು ಮಾತ್ರ ಬುದ್ಧಿವಂತರು ಅಂತ ಇಬ್ಬರು ರೇಗಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ವಿಮಲ ಹೇಳ್ತಿರ್ತಾಳೆ, ಅಪ್ಪ ಸಾಕು ಚಿಕ್ಕಮ್ಮನ ರೇಗಿಸ್ಬೇಡಿ, ಬಿಟ್ಟಾಕಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಎಲ್ಲರೂ ಇಲ್ಲೇ ಇದ್ದೀವಿ ಮದುಮಕ್ಕಳೆಲ್ಲಿ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನಮ್ಮ ಜೋ ರೆಡಿ ಆಗೋಕ್ಕಂತೂ ಟೈಮ್ ಬೇಕು, ಆದರೆ ಸಿದ್ದು ಮುದ್ದುಗೂ ಇಷ್ಟೊಂದು ಥರ ಟೈಮ್ ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ, ಜೊತೆಗೆ ಅವ್ರು ಇನ್ನೂ ರೆಡಿ ಆಗ್ತಿದ್ರು ಅಮ್ಮ ಅಂತ ಅನ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಹೌದು ಈಗಿನ ಕಾಲದ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಕೊಟ್ಟರು ಸಾಲದು, ತಲೆ ಬಾಚಕ್ಕೊಬ್ಬರು ಏನೋ ಬಣ್ಣ ಹಚ್ಚುತ್ತಾರಂತೆ ಉಗುರಿಗೆ ಅದಕ್ಕೊಬ್ಬರು, ಹಾಗೆ ಸೀರೆ ಉಡ್ಸೋಕ್ಕೊಬ್ಬರು, ಈ ಥರ 3 ತಾಸು ತಗೋತಾರೆ. ನಮ್ಮ ಕಾಲದಲ್ಲೆಲ್ಲ 5 ನಿಮಿಷಕ್ಕೆ ಸೀರೆ ಉಟ್ಕೊಂಡು ಮಂಟಪಕ್ಕೆ ಬರ್ತಿದ್ವಿ, ಇವಾಗ ಮಾತ್ರ ಹಂಗಲ್ಲ 5 ತಾಸು ಕೊಟ್ಟರು ಸಾಕಾಗಲ್ಲ ಅಂತ ರೇಗಿಸ್ತಾ ಇರಬೇಕಾದ್ರೆ ಹೌದು ಅನುಸೂಯಮ್ಮ ಕಾಲ ಬದಲಾಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಸುಮಿತ್ರ ಹೇಳ್ತಾ ಇದ್ದರೆ ಪಾರಿಜಾತ ಕೊಂಕು ಮಾತಾಡ್ತಾ ಇರ್ತಾಳೆ. ನನ್ನ ಮಗಳು ಮಿಸ್ ಬ್ಯಾಂಗ್ಳೂರು, ನನ್ನ ಮೊಮ್ಮಗಳು ಮಿಸ್ ಬ್ಯಾಂಗ್ಳೂರು, ಅದು ನಿಮಗೆ ಗೊತ್ತಾ, ಅವಳಿಗೆ ಮೇಕಪ್ ಸೆನ್ಸ್ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು, ನಿಮ್ಮ ಥರ ಹಳ್ಳಿ ಕೊಂಪೆಯಿಂದ ಬಂದವಳಲ್ಲ ಅಂತ ರೇಗಿಸ್ತಾ ಇರ್ತಾಳೆ. ಆಗ ಮುರಳಿ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಬಿಟ್ಬಿಡಿ ಆಯಿತಾ, ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಂತ ಅನ್ಬೇಕಾದ್ರೆ ಹೋಗಮ್ಮ ಆರ್ತಿ ನಿಮ್ಮ ಅಣ್ಣನ ಕರ್ಕೊಬಾ ಅಂತ ಕಳಿಸ್ತಿರ್ಬೇಕಾದ್ರೆ ಆಯ್ತಮ್ಮ ನಾನು ಹೋಗ್ತೀನಿ, ಅಣ್ಣ ರೆಡಿ ಆಗಿಲ್ಲ ಅಂದರೆ ರೆಡಿ ಮಾಡ್ಕೊಂಡು ಕರ್ಕೊಬರ್ತೀನಿ ಅಂತ ಆರತಿ ಹೋಗ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ವೈದೇಹಿ ಹೇಳ್ತಾ ಇರ್ತಾಳೆ, ಅವರಿಬ್ಬರು ಬರೋದು ಲೇಟ್ ಆಯಿತು ಅಂತಂದರೆ ಶಾಸ್ತ್ರಗಳೆಲ್ಲ ಲೇಟ್ ಆಗ್ತವೆ ಅಂತ ಅನ್ಬೇಕಾದ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಮಾಡೋಕ್ಕೆ ನೀವಿದ್ದೀರಲ್ಲ ವೈದೇಹಿಯವರೇ ಅಂತ ಹೇಳ್ತಿರ್ಬೇಕಾದ್ರೆ ವೈದೇಹಿನ ಗುರಾಯಿಸ್ಕೊಂಡು ಈ ಕಡೆ ದಶರಥ ನೋಡ್ತಾ ಇರ್ತಾನೆ. ದಶರಥನ ನೋಡಿ ಈ ಕಡೆ ಮುರಳಿ ಬೆಚ್ಚಿ ಬೀಳ್ತಾ ಇರ್ತಾನೆ. ಆದರೆ ದಶರಥ ತನ್ನ ಮನಸ್ಸಲ್ಲಿ ಇನ್ನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ನನ್ನ ಮೇಲೆ ಅಟ್ಯಾಕ್ ಏನಕ್ಕೆ ವೈದೇಹಿಯವ್ರು ಮಾಡಿಸ್ತಾರೆ, ಅದರಲ್ಲೂ ಇವ್ರಿಗೇನಾಗಬೇಕಾಗಿದೆ ಅಂತ ವೈದೇಹಿ ಮೇಲೆ ಅನುಮಾನ ಪಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ವೈದೇಹಿಗೂ ಜ್ಯೋತಿಕಗೂ ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ವೈದೇಹಿ ಮುಖ ನೋಡ್ತಾ ಇದ್ದರೆ ಮುರಳಿ ಈ ಕಡೆ ದಶರಥನ ತಪ್ಪಾಗಿ ತಿಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ಈ ಭಾವ ಏನಕ್ಕೆ ವೈದೇಹಿನ ಆಗ್ಲಿಂದ ಗುರಾಯಿಸ್ತಿದ್ದಾರಲ್ಲ, ಇವರಿಗೆ 2 ಸೆಟಪ್ ಇದೆ, ಅಂಥದ್ರಲ್ಲಿ 3ನೇ ಸೆಟಪ್ ಬೇಕು ಅಂತ ನನ್ನ ವೈದೇಹಿ ಮೇಲೆ ಕಣ್ಣಾಕಿದ್ದಾರೆ. ಇವಳು ಬೇರೆ ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ, ವಯ್ಯ ಭಾರಿ ಡೇಂಜರ್ ಇದ್ದಾನೆ, ನಾನು ಹುಷಾರಾಗಿರಬೇಕು ಅಂತ ಯೋಚನೆ ಮಾಡ್ಕೋತಾ ಇರ್ತಾನೆ. ಹಾಗೆ ಮತ್ತೆ ವೈದೇಹಿ ಹತ್ರ ಹೇಳ್ತಾ ಇರ್ತಾನೆ, ಇನ್ನೇನು ಭಾವ ನೋಡ್ತಾ ಇದ್ದಾರಪ್ಪ, ಬೇಡ ಆದಷ್ಟು ಬೇಗ ವೈದೇಹಿನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಈ ಕಡೆ ಸಿದ್ದು ಏನು ಮಾಡ್ತಿದ್ದಾರೆ ಅಂತ ನೀವೊಂದ್ಸಲ ನೋಡ್ಕೊ ಬರ್ತೀರಾ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಸಿದ್ದು ನನ್ನ ಮಗನ ಥರ ಅಂದ್ಬಿಟ್ಟು ವೈದೇಹಿ ಸಿದ್ದುನ ಕರ್ಕೊಬರಕ್ಕೆ ಹೋಗ್ತಾ ಇದ್ರೆ ದಶರಥ ಮಾತ್ರ ದೂರ ಹೋದ್ರೂ ಸಹ ವೈದೇಹಿನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆದರೆ ಇದೇನಪ್ಪ, ಏನಾಯ್ತು ನಮ್ಮ ಭಾವನಿಗೆ ಅಂತ ಮುರಳಿ ಬೆಚ್ಚಿ ಬೀಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಕ್ರು ಮತ್ತು ಮಾಯಾ ಇಬ್ಬರು ಸಹ ತುಂಬ ದೂರ ಗಾಡಿ ತೊಗೊಂಡು ಬರ್ತಿರ್ಬೇಕಾದ್ರೆ, ಅಲ್ಲ ಮೇಡಮ್, ಏನು ಮೇಡಮ್ ಇದೆಲ್ಲಿಗೋ ಬಂದಿದ್ದೀರಲ್ಲ, ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಆ ಮದುವೆ ಮನೆ ಕಿಚನ್ಗಾರ ಕರ್ಕೊಂಡು ಹೋಗಿದ್ರೆ ಹೊಟ್ಟೆ ತುಂಬ ತಿಂತಾ ಇದೆ, ಇದೆಲ್ಲಿಗೋ ಬಂದಿದ್ದೀರಾ ಅಂತ ಪಕ್ರು ಹೇಳ್ತಾ ಇರ್ತಾನೆ. ಅಲ್ಲ ಕಣೋ ಪಕ್ರು, ಯಾವಾಗಲೂ ಬರೀ ತಿಂತಲೇ ಇರ್ತೀಯಲ್ಲೋ, ಸ್ವಲ್ಪ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡು. ನಾವಿಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಗೊತ್ತಾ, ನೆನ್ನೆ ನಾವು ಮಾತಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಇವಾಗ ನನಗೆ ಗೊತ್ತಾಗಿದೆ, ಫಾಲೋ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ ಅಂತ ಮಾಯ ಹೇಳ್ತಾ ಇರ್ತಾಳೆ. ಹೌದು ಮೇಡಮ್, ಹಾಗಾದ್ರೆ ಇಲ್ಲೇ ಇದೇನಾ, ಯಾರು ಹುಡುಕ್ತಿರ್ಬೇಕಾದ್ರೆ ಓವರ್ ಆಕ್ಟಿಂಗ್ ಮಾಡಬೇಡ, ಮೊದಲು ಲೊಕೇಶನ್ ತೋರಿಸ್ತಿದ್ದೆ, ಇರು ವೆಯ್ಟ್ ಮಾಡೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ದೇವಸ್ಥಾನದಿಂದ ಹೊರಟು ಬಂದು ಸ್ಕೂಟಿಲಿ ಹೋಗ್ತಾ ಇರ್ತಾನೆ. ಪಕ್ಕ ಈ ವ್ಯಕ್ತಿನೇ ಇರಬೇಕು ಅಂತ ಅನ್ಸುತ್ತೆ, ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಸಹ ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ರೆಡಿ ಆಗಿಬಿಟ್ಟು ಈ ಕಡೆ ತಲೆನ ಬಾಚ್ಕೋತಿರ್ಬೇಕಾದ್ರೆ ಮಿರರಲ್ಲಿ ನೋಡ್ಕೊತಿರ್ತಾನೆ. ಅಲ್ಲಿ ನೋಡಿದರೆ ಶಾರದಾ ನಿಂತಿದ್ದಾಳೆ ಅನ್ನೋ ರೀತಿ ಅವನಿಗೆ ತುಂಬ ಅಂದರೆ ತುಂಬ ಫೀಲ್ ಆಗ್ತಿರುತ್ತೆ. ಹಿಂತಿರುಗಿ ನೋಡಿದರೆ ಶಾರದಾ ಇರಲ್ಲ, ತುಂಬ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಅಲ್ಲ, ಎಲ್ಲರಿಗೂ ಸಹ ಲೈಫಲ್ಲಿ ಇಷ್ಟಪಟ್ಟವರು ಸಿಗೋದು ತುಂಬ ಕಡಿಮೆ ಅಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು, ಇದೇ ಜೀವನ ಅಂತ ಅನಿಸುತ್ತೆ. ಈ ಮದುವೆಯಿಂದ ಮನೆಯವರೆಲ್ಲರೂ ಹಾಗೆ ಶಾರದವರು ಖುಷಿಯಾಗಿರ್ತಾರಂತೆ, ಅದೇ ನನಗೆ ಖುಷಿ. ಅವ್ರು ಖುಷಿಯಾಗಿರೋದನ್ನು ನೋಡಿ ಜೀವನ ಪೂರ್ತಿ ನಾನು ಸಹ ಹೀಗೆ ಇದ್ಬಿಡ್ತೀನಿ, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡಿಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆರತಿ ಬಂದುಬಿಟ್ಟು, ಏನೋ ಅಣ್ಣ ಇನ್ನೂ ರೆಡಿಯಾಗಿಲ್ಲ, ಮದುಮಗ ಕಣೋ ನೀನು, ಏನೋ ಈ ರೀತಿ ರೆಡಿ ಆಗಿದೆಯಾ, ಬಾರೋ ಬೇಗ ಅಂತ ಅನ್ಬೇಕಾದ್ರೆ ನಾನು ಬರ್ತೀನಿ ಹೋಗು ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ನಗಾಡು ಅಂತ ಅಂದಾಗ, ನೀನು ರೇಗಿಸ್ಬೇಡ ಹೋಗು ಅಂದಾಗ, ಬಿಡೋ ಇವತ್ತು ಒಂದಿನ ರೇಗಿಸ್ತೀನಿ, ನಾಳೆಯಿಂದ ಅದಕ್ಕೆ ನಿನ್ನ ರೂಮಿಗೆ ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ ಅಂದಾಗ, ಅದಕ್ಕೆ ಯಾರು ಅಂತ ಅಂದಾಗ ಜೊತೆಗೆ ಅದಕ್ಕೆ ಒಂದೊಂದೊಂದು ಅವರೇ ತಾನೇ ನನ್ನ ಅದಕ್ಕೆ ಹೇಳ್ತಾ ಇದ್ದೀನಿ, ಬಾರು ನಾನು ರೆಡಿ ಮಾಡ್ತೀನಿ ಅಂದಾಗ, ನಾನು ರೆಡಿ ಆಗ್ತೀನಿ ಸುಮ್ಮನೆ ಹೋಗು ಅಂತ ಹೇಳ್ತಾ ಇರ್ತಾಳೆ. ಸ್ವಲ್ಪ ನಗಾಡು ಅಂತ ಅಂದಾಗ ಪ್ರತಿಯೊಬ್ಬರು ಈ ಥರ ಮೂಮೆಂಟ್ನ ಒಂದೊಂದು ಥರ ಎಂಜಾಯ್ ಮಾಡ್ತಾರೆ. ಕೆಲವರು ಕುಡಿತಾರೆ, ಕೆಲವರು ಕುಣಿತಾರೆ, ಆದರೆ ಇನ್ನು ಕೆಲವರು ಸ್ಟೇಟಸ್ ವಾಟ್ಸಪ್ ಅದು ಇದು ಅಂತ ಹಾಕೋತಾರೆ. ಆದರೆ ನನಗೆ ಈ ರೀತಿ ಸೈಲೆಂಟ್ ಆಗಿರೋದು ಇಷ್ಟ ಕಣೆ ಅಂತ ಅನ್ಬೇಕಾದ್ರೆ, ನೀನು ಸನ್ಯಾಸಿ ಥರ ಮಾತಾಡ್ತೀಯ ಕಣೋ, ನಿನ್ನ ಮಾತು ಒಂದೂ ನನಗೆ ಅರ್ಥ ಆಗಲ್ಲ ಅಂತ ಅನ್ಬೇಕಾದ್ರೆ, ಬಾರೋ ಅಂತ ಕೈ ಹಿಡ್ಕೊಂಡು ಇಳ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯೋಗಿ ಬಂದುಬಿಟ್ಟು, ನೀನು ಹೋಗು ಆರ್ತಿ, ನಾನು ಕರ್ಕೊಬರ್ತೀನಿ ಅಂದಾಗ ಇಬ್ಬರು ಸರಿಯಾಗಿದ್ದೀರಾ ಅಂತ ಬೈದ್ಕೊಂಡು ಹೋಗ್ತಾಳೆ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ, ಇದೊಂದು ಸಲ ಯೋಚನೆ ಮಾಡೋ, ನೀನು ಜ್ಯೋತಿಕನ ಮದುವೆ ಆಗೋದು ಸರಿ ಇಲ್ಲ ಕಣೋ, ಮದುವೆ ಆದಮೇಲೆ ಇವರಿಬ್ಬರ ಬಗ್ಗೆ ಯೋಚನೆ ಮಾಡಿದರೆ ಮನೆಯವ್ರು ತುಂಬ ಬೇಜಾರು ಮಾಡ್ಕೋತಾರೆ, ನಿಂದೆ ಆದ ಸಂಸಾರ ಇರುತ್ತೆ ಕಣೋ, ದೀಪು ಮತ್ತು ಶಾರದಾ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಅಂದಾಗ, ನಾನು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ ಮಗ, ಸುಮ್ಮನೆ ಬಾ ಅಂತ ಕರ್ಕೊಂಡು ಈ ಕಡೆ ಹಳದಿ ಶಾಸ್ತ್ರಕ್ಕೆ ಹೊರಟೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.